Hello everyone, my name is Irfan. I'm a maths lecturer. So ನಿಮಗೆಲ್ಲರಿಗೂ ಗೊತ್ತಿದೆ ಈಗ ಸೆಕೆಂಡ್ ಇಯರ್ದು ಫೈನಲ್ ಎಕ್ಸಾಮ್ಸು ಮಾರ್ಚ್ ಫಸ್ಟಿಂದ ಸ್ಟಾರ್ಟ್ ಆಗ್ತಿದ್ದಾವೆ. ಓಕೆ, ಸೊ ಅದರೊಳಗಡೆ ಮ್ಯಾಥ್ಸ್ ಯಾವಾಗಿದೆ ಅಂದರೆ ಮ್ಯಾಥ್ಸು ನಿಮಗೆ 3rd ಮಾರ್ಚಿಗಿದೆ. ಒಂದೇ ದಿವಸ ಗ್ಯಾಪ್ ಇದೆ ನಿಮಗೆ ಮ್ಯಾಥ್ಸ್ ಎಕ್ಸಾಮ್ಗೆ. ಅದಕ್ಕೋಸ್ಕರ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸು ನಾನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ದೀನಿ. ಅವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ನೀಟಾಗಿ ಇನ್ನೊಂದ್ಸಲ ರಿವೈಸ್ ಮಾಡಿ. ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲಿಂಕ್ನ ಹಾಕಿರ್ತೀನಿ. ಅಲ್ಲಿಂದ ನೀವು ಚೆಕ್ ಮಾಡಿಕೊಂಡು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಸಾಲ್ವ್ ಮಾಡಿ. ನಾನು ಹೇಳಿದ ಪ್ರಕಾರ ನಾನು ಚಾಪ್ಟರ್ ವೈಸ್ ಪ್ಲೇ ಲಿಸ್ಟು ರೆಡಿ ಮಾಡಿದ್ದೀನಿ. ಆ ಚಾಪ್ಟರಿಂದ ಯಾವ್ಯಾವ ಥರದ್ದು ಕ್ವಶನ್ ಕೇಳ್ತಾರೆ, ಯಾವ್ಯಾವ ಥರದ್ದು ನಾನು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ನ. ಈಗ ಸಪೋಸ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಯಾವ ಥರದ ಕ್ವಶನ್ಸ್ ಕೇಳ್ತಾರೆ. ಒಂದು MCQ ಕೇಳ್ತಾನೆ, ಒಂದು 3 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ, ಒಂದು 5 ಮಾರ್ಕ್ಸ್ ಕ್ವಶನ್. ಆ ಥರದ ಕ್ವಶನ್ಸು ಈ ಥರ ಟೋಟಲ್ 13 ಚಾಪ್ಟರ್ಸ್. 13 ಚಾಪ್ಟರಿಂದ ಟೋಟಲ್ ಎಲ್ಲ ಕ್ವಶನ್ಸು ನಾನು ಸಾಲ್ವ್ ಮಾಡಿಸಿ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಓಕೆ, ಅದೇ ಥರ ನಾನು ಕ್ವಶನ್ ವೈಸು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಕ್ವಶನ್ ವೈಸ್ ಅಂದ್ರೆ ಏನು? ಈಗ ನೋಡಿ MCQs ನಾನು ಟೋಟಲ್ ಕ್ವಶನ್ ಪೇಪರಲ್ಲಿ ಹೆಂಗಿದೆ ಅಲ್ಲ, ಆ ಟೋಟಲ್ ಕ್ವಶನ್ ಪೇಪರಲ್ಲಿ ನಿಮಗೆ MCQs ಇರ್ತವೆ, ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ತವೆ, ಮತ್ತೆ 2 ಮಾರ್ಕ್ಸ್ ಕ್ವಶನ್ ಇರ್ತವೆ, 3 ಮಾರ್ಕ್ಸ್ ಕ್ವಶನ್, 4 ಮಾರ್ಕ್ಸ್, 5 ಮಾರ್ಕ್ಸ್, 6 ಮಾರ್ಕ್ಸ್ ಕ್ವಶನ್. ಈ ಥರ MCQs ಸಪ್ರೇಟ್ ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಓಕೆ, MCQs ಯಾವ್ಯಾವ ಥರದ MCQs ಕ್ವಶನ್ ಕೇಳ್ತಾನೆ ಅದರ ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ ಸಪ್ರೇಟಾಗಿ. ಅದೇ ಥರ ಫಿಲ್ ಇನ್ ದ ಬ್ಲಾಂಕ್ಸು ಸಪ್ರೇಟಾಗಿ ಅದರದ್ದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಅದೇ ಥರ 2 ಮಾರ್ಕ್ಸ್ ಕ್ವಶನ್ಸು ಸಪ್ರೇಟಾಗಿ ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಅದೇ ಥರ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸು ಸಪ್ರೇಟಾಗಿ ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. 5 ಮಾರ್ಕ್ಸು, 6 ಮಾರ್ಕ್ಸು, 4 ಮಾರ್ಕ್ಸು ಕ್ವಶನ್ಸು ಪ್ಲೇ ಲಿಸ್ಟು ಸಪ್ರೇಟಾಗಿ ರೆಡಿ ಮಾಡಿದ್ದೀನಿ. ಓಕೆ, ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿಂದ ನೋಡಿ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಮತ್ತೆ ಈ ಎಲ್ಲ ಕ್ಲಾಸಸ್ದು PDF ನೋಟ್ಸು ಇರುತ್ತೆ. ಓಕೆ, ನೀವು ಸೆಕೆಂಡ್ PUC ಎಲ್ಲ ಕ್ಲಾಸಸ್ ಏನು PDF ನೋಟ್ಸ್ ಇದೆಲ್ಲ ಎಲ್ಲ ಕ್ಲಾಸಸ್ಸು PDF ನೋಟ್ಸು ನೀವು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ನೋಡಿ ನಿಮಗೆ ಕ್ವಶನ್ ಪೇಪರ್ ಯಾವ ಥರ ಬರುತ್ತೆ. ಟೋಟಲ್ ಆಗಿ ನಿಮಗೆ 3 ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾವೆ. 3 ಮಾಡಲ್ ಕ್ವಶನ್ ಪೇಪರ್ಲಿ ಯಾವ ಮಾಡಲ್ ಕ್ವಶನ್ ಪೇಪರ್ ಬರುತ್ತೆ ಸರ್? ನಿಮಗೆ ಪ್ರಿಪ್ರೇಟರಿಯಲ್ಲಿ ಯಾವ ಮಾಡಲ್ ಕ್ವಶನ್ ಪೇಪರ್ ಬಂದಿದೆ? ಪ್ರಿಪ್ರೇಟರಿಯಲ್ಲಿ ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ ಬಂದಿತ್ತಲ್ಲ, ಅಂದರೆ ಪ್ಯಾಟರ್ನ್ ಮಾಡಲ್ ಕ್ವಶನ್ ಪೇಪರ್ ಬಂದಿದ್ದಿಲ್ಲ, ಬಟ್ ಪ್ಯಾಟರ್ನು ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ ಬಂದಿತ್ತು. ಅದಕ್ಕೋಸ್ಕರ ನಿಮಗೆ ಪ್ರಿಪ್ರೇಟರಿಯಲ್ಲಿ ಯಾವ ಥರದ್ದು ಮಾಡಲ್ ಕ್ವಶನ್ ಪೇಪರ್ ಬಂದಿದೆ, ಫೈನಲ್ ಎಕ್ಸಾಮ್ಗೂ ಅದೇ ಥರದ್ದು ಮಾಡಲ್ ಕ್ವಶನ್ ಪೇಪರ್ ಬರುತ್ತೆ. ಅಂದ್ರೆ ಮಾಡಲ್ ಕ್ವಶನ್ ಪೇಪರ್ 1 ನನ್ನ ಪ್ರಕಾರ ಮಾಡಲ್ ಕ್ವಶನ್ ಪೇಪರ್ 1 ಥರದ್ದು ನಿಮಗೆ ಫೈನಲ್ ಎಕ್ಸಾಮ್ಸು ಫೈನಲ್ ಎಕ್ಸಾಮ್ದು ಮಾಡಲ್ ಯಾವ ಥರ ಇರುತ್ತೆ. ಬಟ್ 3 ಕೊಟ್ಟಿದ್ರು, ಬಟ್ 3ಅಲ್ಲಿ ಯಾವ ಥರದ್ದು ಕ್ವಶನ್ ಪೇಪರ್ ಕೇಳ್ತಾರೆ ಅಂದರೆ ಮಾಡಲ್ ಕ್ವಶನ್ ಪೇಪರ್ 1 ಥರದ್ದು ನಿಮಗೆ ಕ್ವಶನ್ ಪೇಪರ್ ಕೇಳ್ತಾರೆ. ಓಕೆ, ಅದಕ್ಕೋಸ್ಕರ ಭಾಳ ಕಮ್ಮಿ ಟೈಮ್ ಇದೆ. ನಾನು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಬೇಕಾದರೆ ಎಲ್ಲರೂ ಆಲ್ರೆಡಿ ನೋಡಿದರೆ ಒಂದ್ಸಲ ರಿವೈಸ್ ಮಾಡಿ. ಓಕೆ, PDF ನೋಟ್ಸ್ ಇರುತ್ತೆ, PDF ನೋಟ್ಸಿಂದ ರಿವೈಸ್ ಮಾಡಿ. ಓಕೆ, PDF ನೋಟ್ಸಿಂದ ರಿವೈಸ್ ಮಾಡ್ಕೊಳ್ಳಿ. ಇಲ್ಲ ನೀವು ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಅಂದರೆ ಪ್ರತಿಯೊಂದು ವೀಡಿಯೋಸ್ನ ಫಾಸ್ಟ್ ಫಾರ್ವರ್ಡ್ ಆಗಿ ನೋಡ್ಕೊಂತ ಹೋಗಿ. ನಿಮ್ಗೆ ಇದು ಕ್ವಶನ್ ಬರುತ್ತಾ, ನೆಕ್ಸ್ಟ್ ಕ್ವಶನ್ಸ್ ಮಾಡಿ, ನೆಕ್ಸ್ಟ್ ಕ್ವಶನ್ ಮಾಡಿ. ಈ ಥರ ನೀವು ಕ್ವಶನ್ನ ಒಂದೊಂದೇ ಎಲ್ಲ ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಿ. ಓಕೆ, PDF ನೋಟ್ಸ್ ಇರುತ್ತೆ, PDF ನೋಟ್ಸಿಂದ ನೀವು ಜಲ್ದಿ ಮಾಡ್ಬೋದು. ಅದೇ ಥರ ನಾವು 3 ಮಾಡಲ್ ಕ್ವಶನ್ ಪೇಪರ್ ಇರ್ತಾವೆ. 3 ಮಾಡಲ್ ಕ್ವಶನ್ ಪೇಪರು ನಾನು ಸಾಲ್ವ್ ಮಾಡಿದ್ದೀನಿ. ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಓಕೆ, ನಿಮಗೆ ಮಾರ್ಚ್ 3ಗೆ ಮ್ಯಾಥ್ಸ್ ಎಕ್ಸಾಮ್ ಇದೆ. ಫಸ್ಟ್ ಕನ್ನಡ ಇರುತ್ತೆ, ಅದಾದಮೇಲೆ ನಿಮಗೆ ಒಂದೇ ಹಾಲಿಡೇ ಇರುತ್ತೆ, ಅಂದರೆ ಸಂಡೇ ಇರುತ್ತೆ. ಸಂಡೇ ಆದಮೇಲೆ ನಿಮಗೆ ಎಷ್ಟೈತೆ ನೆಕ್ಸ್ಟ್ ಮಾರ್ಚ್ 3ಗೆ ಮ್ಯಾಥ್ಸ್ ಎಕ್ಸಾಮ್ ಇರುತ್ತೆ. ಚೆನ್ನಾಗಿ ಬರ್ರಿ, ಆಲ್ ದಿ ಬೆಸ್ಟು. ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದ್ರ ಯಾವ ಥರದ್ದು ಅಂದರೆ ನೀವು ಕ್ವಶನ್ ಪೇಪರ್ ಯಾವ ಥರ ಸಾಲ್ವ್ ಮಾಡಬೇಕು. ಓಕೆ, ನಿಮಗೆ ಮಾರ್ಚ್ 3ಗೆ ಫೈನಲ್ ಇಯರ್ ಕ್ವಶನ್ ಪೇಪರ್ ಇರುತ್ತಲ್ಲ, ನಿಮಗೆ ಸೆಕೆಂಡ್ ಇಯರ್ ಕ್ವಶನ್ ಪೇಪರ್ ಇರುತ್ತೆ, ಅದನ್ನು ಯಾವ ಥರ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು ಅಂತೇಳಿ ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆಲ್ಲ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿಂದ ನೋಡಿಕೊಂಡು ನೀವು ಚೆಕ್ ಮಾಡಿಕೊಂಡು ಎಲ್ಲ ಕ್ವಶನ್ಸು ಸಾಲ್ವ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್.